ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಧನುರ್ಮಾಸದ ಈ ಮಹಾಪರ್ವ ಕಾಲದಲ್ಲಿ ಪ್ರತಿಯೊಬ್ಬರೂ ಪ್ರಯತ್ನಪೂರ್ವಕವಾಗಿ ಅರುಣೋದಯ ಕಾಲದಲ್ಲಿ ಮುದ್ಗಾನ್ನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅರುಣೋದಯ ಕಾಲ ಅಂದ್ರೇನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಈಗ ಸಾಮಾನ್ಯವಾಗಿ ಧನುರ್ಮಾಸದಲ್ಲಿ 7 ಗಂಟೆಗೆ ಸೂರ್ಯೋದಯ ಆಗುತ್ತೆ. ಸೂರ್ಯೋದಯದ 2 ಗಂಟೆ ಮೊದಲಿನ ಕಾಲವನ್ನು ಉಷಃಕಾಲ ಎಂಬುದಾಗಿ ಕರೀತಾರೆ. 72 ನಿಮಿಷದ ಮೊದಲಿನ ಸಮಯವನ್ನೇ ಅರುಣೋದಯ ಕಾಲ ಎಂಬುದಾಗಿ ಕರೀತಾರೆ. 48 ನಿಮಿಷ ಮೊದಲಿನ ಸಮಯವನ್ನು ಪ್ರಾತಃ ಕಾಲ ಎಂಬುದಾಗಿ ಕರೀತಾರೆ. ಉಳಿದ ಏನು 2 ಘಳಿಗೆ ಇರುತ್ತಲ್ಲ ಅದನ್ನೇ ಸೂರ್ಯೋದಯದ ಕಾಲ ಎಂಬುದಾಗಿ ಕರೀತಾರೆ. ಒಂದು ಶ್ಲೋಕ ಈ ವಿಷಯದಲ್ಲಿ ಅತ್ಯಂತ ನಿಖರವಾದ ಮಾಹಿತಿಯನ್ನು ನಮಗೆ ನೀಡುತ್ತೆ. ಈ ಶ್ಲೋಕವನ್ನು ಪ್ರತಿಯೊಬ್ಬರೂ ಕೂಡ ಕಂಠಪಾಠ ಮಾಡಿ ಇಟ್ಕೊಳ್ಬೇಕು. ಯಾಕೆಂದರೆ ಬಹಳ ಪ್ರಧಾನವಾಗಿದೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಈ ಶ್ಲೋಕ ನಮಗೆ ಉಪಯುಕ್ತವಾಗುತ್ತೆ. ಪಂಚ ಉಷಃಕಾಲ, ಸಪ್ತಪಂಚ ಅರುಣೋದಯ, ಅಷ್ಟಪಂಚ ಭವೇತ್ ಪ್ರಾತಃ, ಶೇಷಃ ಸೂರ್ಯೋದಯ ಸ್ಮೃತಃ ಎಂಬುದಾಗಿ ಈ ಆಧಾರ ಶ್ಲೋಕ ಸ್ಪಷ್ಟವಾಗಿ ಕಾಲದ ಮಾಹಿತಿಯನ್ನು ನೀಡುತ್ತೆ. ಹಿಂದಿನ ದಿನದ ಸೂರ್ಯೋದಯದಿಂದ ಇಂದಿನ ದಿನದ ಸೂರ್ಯೋದಯದ ತನಕ ಒಟ್ಟು 60 ಘಳಿಗೆ ಇರುತ್ತೆ. ಒಂದು ಘಳಿಗೆಗೆ 24 ನಿಮಿಷ, 55 ಘಳಿಗೆ ಮುಗಿಯಬೇಕು. ಪಂಚ ಉಷಃಕಾಲ ಅಂದರೆ ಇಂದಿನ ದಿನದ ಸೂರ್ಯೋದಯಕ್ಕೂ 5 ಘಳಿಗೆ ಮೊದಲು. 5 ಘಳಿಗೆ ಅಂದರೆ 2 ಗಂಟೆ. 7 ಗಂಟೆಗೆ ಸೂರ್ಯೋದಯ ಆಗುತ್ತೆ ಅಂತ ಅಂದರೆ 2 ಗಂಟೆ ಮೊದಲಿನ ಸಮಯವನ್ನು ಅಂದರೆ ಬೆಳಗ್ಗೆ ಕಾಲ 5 ಗಂಟೆಗೆ ಉಷಃಕಾಲ ಎಂಬುದಾಗಿ ಕರೆಸಿಕೊಳ್ಳುತ್ತೆ. ಒಂದು ವೇಳೆ 6 ಗಂಟೆಗೆ ಸೂರ್ಯೋದಯ ಆಗೋದಾದರೆ 4 ಗಂಟೆಗೆ ಉಷಃಕಾಲ ಪ್ರಾರಂಭ ಆಗುತ್ತೆ. ಈಗ ಧನುರ್ಮಾಸದಲ್ಲಿ ಸಾಮಾನ್ಯವಾಗಿ 7 ಗಂಟೆಗೆ ಸೂರ್ಯೋದಯ ಆಗೋದ್ರಿಂದ 5 ಗಂಟೆಗೆ ಉಷಃಕಾಲ ಪ್ರಾರಂಭ ಆಗುತ್ತೆ. ಪಂಚ ಉಷಃಕಾಲ, ಸಪ್ತಪಂಚ ಅರುಣೋದಯ. ಸಪ್ತಪಂಚ ಅಂತಂದರೆ 57 ಘಳಿಗೆ ಮುಗಿಯಬೇಕು. 57 ಘಳಿಗೆ ಅಂದರೆ ಸೂರ್ಯೋದಯಕ್ಕೂ ಮೊದಲು 3 ಘಳಿಗೆ ಮೊದಲು ಅಂದರೆ 72 ನಿಮಿಷ. 72 ನಿಮಿಷ ಅಂತಂದರೆ 7 ಗಂಟೆಗೆ ಸೂರ್ಯೋದಯ ಆಗೋದು ಅಂತಾದರೆ ಸುಮಾರು 5:45ಗೆ ಅರುಣೋದಯ ಕಾಲ ಇರುತ್ತೆ. ಅರುಣೋದಯ ಕಾಲದಲ್ಲಿಯೇ ಧನುರ್ಮಾಸದಲ್ಲಿ ಮುದ್ಗಾನ್ನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅಷ್ಟಪಂಚ ಭವೇತ್ ಪ್ರಾತಃ ಅಂದರೆ 58 ಘಳಿಗೆ ಅಂದರೆ ಸೂರ್ಯೋದಯಕ್ಕೂ 2 ಘಳಿಗೆ ಮೊದಲು ಪ್ರಾತಃ ಕಾಲ ಎಂಬುದಾಗಿ ಕರೆಸಿಕೊಳ್ಳುತ್ತೆ. ಉಳಿದ 2 ಘಳಿಗೆ ಏನಿರುತ್ತಲ್ಲ ಅದನ್ನೇ ಸೂರ್ಯೋದಯದ ಕಾಲ ಎಂಬುದಾಗಿ ಪ್ರಮಾಣ ಶ್ಲೋಕ ಅತ್ಯಂತ ನಿಖರವಾಗಿ ನಮಗೆ ತಿಳಿಸುತ್ತೆ. ಹಾಗಾಗಿ ಯಾವ ಸಾಧಕರು ಇದ್ದಾರಲ್ಲ ಅವರು ಧನುರ್ಮಾಸದಲ್ಲಿ 72 ನಿಮಿಷ ಮೊದಲು, ಸೂರ್ಯೋದಯಕ್ಕೂ 72 ನಿಮಿಷ ಮೊದಲು ಪ್ರಯತ್ನಪೂರ್ವಕವಾಗಿ ಆ ಮುದ್ಗಾನ್ನವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಕೇವಲ ಮುದ್ಗಾನ್ನವನ್ನು ಸಮರ್ಪಣೆ ಮಾಡೋದಷ್ಟೇ ಅಲ್ಲ, ಅದಕ್ಕೂ ಮೊದಲು ಭಗವಂತನಿಗೆ ಷೋಡಶೋಪಚಾರ ಪೂಜೆಗಳನ್ನು ಮುಗಿಸಿರಬೇಕು. ವಿಧಿ ಪ್ರಕಾರವಾಗಿ ಶ್ರಮಪಟ್ಟು ಈ ಒಂದು ಕೆಲಸವನ್ನು ಮಾಡಿದ್ರೆ ಅವನು ವಿಶೇಷವಾಗಿ ಭಗವಂತನ ಕೃಪಾಭಾಜನನಾಗ್ತಾನೆ. ಸುಮಾರು 4:15 ಗಂಟೆಗೆ ಎದ್ದೇಳಬೇಕು. 4:15 ಗಂಟೆಗೆ ಎದ್ದರೆ 5 ಗಂಟೆಗೆ ಉಷಃಕಾಲ ಪ್ರಾರಂಭ ಆಗುತ್ತೆ. ಅಷ್ಟೊತ್ತಿಗೆ ಅವನು ಸ್ನಾನವನ್ನು ಮುಗಿಸಿ ಭಗವಂತನ ಮುಂದೆ ಕುಳಿತು ನಿರ್ಮಾಲ್ಯ ವಿಸರ್ಜನೆ ಮೊದಲಾದವುಗಳನ್ನು ಮುಗಿಸಿ ಮೊಟ್ಟ ಮೊದಲು ಅವನು ಭಗವಂತನ ಪೂಜೆಯನ್ನು ಮಾಡಬೇಕು. ಧನುರ್ಮಾಸದಲ್ಲಿ ಮೊದಲು ಆಚಮನ, ಆಸನ ಶುದ್ಧಿ ಮೊದಲಾದವುಗಳನ್ನು ಮಾಡಿ ನ್ಯಾಸಾದಿಗಳನ್ನು ಮಾಡಿ ಪೂಜೆಯನ್ನೇ ಮೊದಲು ಮಾಡಬೇಕು. 5:45 ಅಷ್ಟೊತ್ತಿಗೆ ಭಗವಂತನಿಗೆ ಷೋಡಶೋಪಚಾರ ಪೂಜೆ ಎಲ್ಲವನ್ನೂ ಕೂಡ ಮುಗಿಸಿ ಅನಂತರ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಧನುರ್ಮಾಸದಲ್ಲಿ ಇದೇ ವಿಶೇಷ. ಸೂರ್ಯೋದಯಕ್ಕೂ ಮೊದಲು ಸಂಧ್ಯಾ ವಂದನೆ ಮಾಡಬಹುದು, ಆದರೆ ಅರುಣೋದಯ ಕಾಲದಲ್ಲಿಯೇ ಮುದ್ಗಾನ್ನವನ್ನು ಸಮರ್ಪಣೆ ಮಾಡಬೇಕು ಹಾಗೂ ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಎಂಬುದಾಗಿ ವಿಶೇಷವಾಗಿ ವಿಧಾನ ಇರೋದರಿಂದ ಮೊಟ್ಟ ಮೊದಲು ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಮುಗಿಸಿ ಅನಂತರ ಸಂಧ್ಯಾ ವಂದನೆಯನ್ನು ಸಾಧಕನಾದವನು ಮಾಡಬೇಕು. ಸಂಧ್ಯಾ ವಂದನೆ ಮಾಡುವ ಮೊದಲು ವೈಶ್ವದೇವ ಔಪಾಸನೆ ಮೊದಲಾದವುಗಳನ್ನು ಮುಗಿಸಿ ಅನಂತರ ಸುಮಾರು 6:15 ಅವನು ಸಂಧ್ಯಾ ವಂದನೆಯನ್ನು ಪ್ರಾರಂಭ ಮಾಡಿದ್ರೆ 6:45 ಅಷ್ಟೊತ್ತಿಗೆ ಸಂಧ್ಯಾ ವಂದನೆ ಅಥವಾ 7 ಗಂಟೆ ಅಷ್ಟೊತ್ತಿಗೆ ಸಂಧ್ಯಾ ವಂದನೆ ಮೊದಲಾದ ಸತ್ಕರ್ಮಗಳು ಪರಿಸಮಾಪ್ತಿ ಆಗುತ್ತೆ.
ಹೀಗೆ ಸುಮಾರು 4:15 ಗಂಟೆಗೆ ಎದ್ದರೆ 5 ಗಂಟೆಯಿಂದ 7-7:30 ಗಂಟೆ ತನಕ ಅವನು ವಿಶೇಷ ತನ್ನ ನಿತ್ಯ ಆಹ್ನಿಕ ಕರ್ಮದಲ್ಲಿ ಅವನು ನಿರತನಾಗಿರ್ತಾನೆ. ಯಾವ ಸಾಧಕನು ಹೀಗೆ ಬೆಳಿಗ್ಗೆ ಉಷಃಕಾಲ, ಅರುಣೋದಯ ಕಾಲ, ಪ್ರಾತಃ ಕಾಲ, ಸೂರ್ಯೋದಯ ಕಾಲ ಈ 4 ಕಾಲಗಳಲ್ಲಿ ಕೇವಲ ಭಗವಂತನ ಆರಾಧನೆಯಲ್ಲೇ ತೊಡಗಿರ್ತಾನೋ ಅವನೇ ನಿಜವಾದ ಸಾಧಕನಾಗ್ತಾನೆ. ಹಾಗಾಗಿ ಎಲ್ಲ ಸಾಧಕರು ಧನುರ್ಮಾಸದಲ್ಲಿ ಪ್ರಯತ್ನ ಪಟ್ಟು ಈ ಕಾರ್ಯವನ್ನು ಮಾಡಬೇಕು. ಅದಕ್ಕೋಸ್ಕರ ಧನುರ್ಮಾಸದಲ್ಲಿ ಬೇಗ ಮಲಗಿಕೊಳ್ಳುವ ರೂಢಿಯನ್ನು ಮಾಡಿಕೊಳ್ಬೇಕು. ರಾತ್ರಿಯ ಕಾಲದಲ್ಲಿ ಬೇಗ ಸುಮಾರು 8:30-9 ಗಂಟೆಗೆ ಮಲಗಿಕೊಂಡ್ರೆ ಖಂಡಿತವಾಗಿಯೂ 4:00 ಎದ್ದು ಈ ಕೆಲಸವನ್ನು ಮಾಡುವುದು ಕಠಿಣ ಆಗೋದಿಲ್ಲ. ಹಾಗಾಗಿ ಎಲ್ಲ ಸಾಧಕರು ಧನುರ್ಮಾಸದ ಈ ಕರ್ತವ್ಯ ಕರ್ಮಗಳಲ್ಲಿ ನಿರತರಾಗಬೇಕು ಎಂಬುದಾಗಿ ತಿಳಿಸ್ತಾ, ಸಾಧಕರೇ, ಜಗದ್ಗುರು ಶ್ರೀ ಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನದಿಂದ 30 ಪುಸ್ತಕಗಳು ಹೊರಹೊಮ್ಮಿವೆ. ತೆಲುಗು, ತಮಿಳು, ಕನ್ನಡ ಭಾಷೆಯಲ್ಲಿ ಪ್ರಕಟಣೆಗೊಂಡಿರುವ ಈ 30 ಪುಸ್ತಕಗಳನ್ನು ನೀವು ಕೂಡ ನಿಮ್ಮ ಮನೆಗೆ ತರಿಸಿಕೊಳ್ಳಿ. ಅದರಲ್ಲಿ ಇಂಥ ಅನೇಕ ಪ್ರಮೇಯ ವಿಷಯಗಳನ್ನು ಸುಲಭವಾಗಿ ತಿಳಿದುಕೊಳ್ಳಿ. ಅದಕ್ಕಾಗಿ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹಾಗೂ ವಿಳಾಸ ಹೀಗಿದೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರೂತು. ಶ್ರೀಕೃಷ್ಣಾರ್ಪಣಮಸ್ತು.